ನಾನು ಇದ್ದಂಗೆ ಕೇಳ್ತೀನಿ. ಯತ್ನಾಳ್ ಅವ್ರ ಡಿಕ್ಷನರಿಯಲ್ಲಿ ಸಮಾಧಾನ ಅನ್ನೋದೇ ಇಲ್ವಾ? ಅವತ್ತು ನೀವು ಸಮಾಧಾನವಾಗಿ ಇದ್ದಿದ್ರೆ, ಅಮಿತ್ ಶಾ ಅವರು ಮತ್ತು ಇಲ್ಲೆಲ್ಲರೂ ಹೇಳ್ದಾಗ ಸಮಾಧಾನವಾಗಿ ಇದ್ದಿದ್ರೆ ಬಹುಶಃ ನೀವು ಪಾರ್ಟಿ ಒಳಗೆ ಇರ್ತಾ ಇದ್ರಾ ಅಂತ. ಏನು ಸರ್, ಸಮಾಧಾನ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ವಾ? ಸಮಾಧಾನ ಅಲ್ರಿ, ಯಾವಾಗಲೂ ಅನ್ಯಾಯದ ವಿರುದ್ಧ ನಾವು ನನ್ನ ಮನಸ್ಸು ಒಪ್ಪೋದಿಲ್ಲ. ಅದನ್ನು ನೇರವಾಗಿ ಹೇಳುವಂಥ ಸ್ವಭಾವ ಇದೆ, ಅದರಲ್ಲೇನು ಬದಲಾವಣೆ ಆಗಿಲ್ಲ. ಅದಕ್ಕೆ ಈ ರೀತಿ ಶಿಕ್ಷೆಗಳು ಇದು ಭಾಳ ಸಲ ಆಗ್ಯಾವ್ರಿ ಶಿಕ್ಷೆಗಳು. ಅದು ಸುಧಾರಣೆ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಕಾಂಪ್ರಮೈಸ್ ಇರಬೇಕಲ್ವ ಸರ್ ರಾಜಕೀಯದಲ್ಲಿ? ನಾನು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತೀನಿ ಅಂದರೆ ಹಿಂಗೆ ಅನುಭವಿಸ್ಬೇಕಾಗತ್ತೆ ನೋಡಿ. ಈಗ ಭಾಳ ನಾವು ದುರಾಸೆ ಇಟ್ಟುಕೊಂಡು ಏನೋ ಆಗಬೇಕು, ಕರ್ನಾಟಕ ಲೂಟಿ ಮಾಡಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಎಲ್ಲ ಜನರಿಗೆ ಮೋಸ ಮಾಡಬೇಕು ಅಂತ ಆ ಸ್ವಭಾವ ನಂದಿಲ್ಲ. ಏನು ಆಗದೇ ಇದ್ದರೂ ಪರವಾಗಿಲ್ಲ, ಸತ್ಯ ನ್ಯಾಯದ ಪರವಾಗಿನೇ ಇರೋದು. ಮತ್ತು ಯಾವುದೋ ಅನ್ಯಾಯ ಆದಾಗ ಅಷ್ಟೇ ನಾನು ಮಾತಾಡ್ತೀನಿ. ಒಳ್ಳೇದಿದ್ದಾಗ ಕಾಂಪ್ರಮೈಸ್ ಸಾಕಷ್ಟು ಸಲ ಆಗಿದ್ದೀನಿ. ಆದ್ರೆ ಅನ್ಯಾಯದು ಒಂದು ಅತಿರೇಕಕ್ಕೆ ಹೋದಾಗ ಯಾವ ಕಾಲಕ್ಕೂ ಕಾಂಪ್ರಮೈಸ್ ಆಗ್ಲಾರ್ದಕ್ಕೇ 3 ಸಲ ಉಚ್ಚಾಟನೆ ಮಾಡಿದ್ರು ನಾನು. ಕಮ್ ಬ್ಯಾಕ್ ಮಾತಾಡ್ತೇನೆ. ಏನು ಸರ್, ವಾಪಸ್ BJPಗೆ ಹೋಗ್ತೀರಾ? ಏನು ನೋಡ್ಬೇಕು, ನಾವು ಈಗೇನು ವಿಚಾರ ಮಾಡಿಲ್ಲ. ಮುಂದೆ ಕಾಲ ಇನ್ನೂ ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ನಿರ್ಣಯಕ್ಕೆ ಬರ್ತೇನೆ ರೀ. ಏನು ಕಾಯ್ತಾ ಇದ್ದೀರಾ BJP ಅವ್ರು ಕರೀಲಿ ಅಂತ? ಇಲ್ಲ ಇಲ್ಲ ಇಲ್ಲ, ನಾನು ನೋಡ್ರಿ, ನನ್ನ ಉಚ್ಚಾಟನೆ ಮಾಡಿದ್ಮೇಲೆ ಯಾವುದೇ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ಲಿಕ್ಕೆ ಹೋಗಿಲ್ಲ. ಎಲ್ಲಿನೂ ನಾವು ವಿಷಾದ ವ್ಯಕ್ತಪಡಿಸೋ ಕೆಲಸ ಮಾಡಿಲ್ಲ. ಎಲ್ಲೋ ಯಾರ್ಯಾರಿಗೂ ಹಚ್ಚಿ ಲಾಬಿ ಮಾಡಿ ನನ್ನ ಪರವಾಗಿ ಹೇಳಿರತ್ತೆ ಯಾವ ರಾಜ್ಯದ ನಾಯಕರ ಮುಂದೂ ನಾವು ಹೋಗಿ ನಿಂತಿಲ್ಲ. ಉಚ್ಚಾಟನೆ ಆದಮೇಲೆ ಎಲ್ಲಿನೂ ಯಾರ ಜೊತೆಗೂ ನಾನಿಲ್ಲ. ನಾನು ಸ್ವತಂತ್ರವಾಗಿಯೇ ನಾನು ಹೋರಾಟಗಳು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಯಾಕೆ ಶಿಕ್ಷೆ ಬಂತು ಯತ್ನಾಳ್ ಅವ್ರಿಗೆ? ಸತ್ಯ ಮಾತಾಡಿದ್ದಕ್ಕೆ. ಹಾಗಾದ್ರೆ BJP ಸತ್ಯನ ಒಪ್ಕೊಳ್ಳಲ್ವಾ? ಮತ್ತದು ಈ ಕರ್ನಾಟಕದಲ್ಲಿ ಸತ್ಯ ಆಯ್ತಲ್ರಿ, ಎಲ್ಲನೂ ಒಪ್ಪೋದಿಲ್ಲ ಅಂತೇಳಿ. ಯಡಿಯೂರಪ್ಪ ಅವ್ರು ಕಂಡ್ರೆ ಭಯನಾ ಯತ್ನಾಳ್ಗೆ ಅಥವಾ ಕೋಪನ? ಯಡಿಯೂರಪ್ಪ ಕಂಡ್ರೆ ಭಯ ಏನಿಲ್ರಿ, ಕೋಪ. ಭಯ ಇದ್ದವ್ರು ಏನದಾರಲ್ರಿ, ಅಂಜಿ ನಮ್ಮ ತಂದೆಯೇ ಸಮಾನ, ನಮ್ಮ ನಾಯಕರು ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ನಾನು ಹಂಗೆಲ್ಲದಕ್ಕೂ ಬೇಕಾದವ್ರಿಗೆ ಅಪ್ಪಾಜಿ ಅನ್ನುವಂಥ ಸಂಸ್ಕೃತಿ ನಂದಲ್ಲ. ಎಲ್ಲರಿಗೂ ತಂದೆ ಸಮಾನ ಅಂತ ಹೇಳೋದಿಲ್ಲ ನಾನು. ಹಿಂಗೆ ನಾ ಇವನ್ ಮಠಾಧೀಶರಿಗೂ ಸಹಿತ ಎಲ್ಲ ಸ್ವಾಮೀಜಿಗಳಿಗೂ ಕಾಲು ಮುಗಿದಿಲ್ಲ. ಅವರು ಅಯೋಗ್ಯರಿದ್ದರೆ ಅಂದ್ರೆ ಅವ್ರು ಸಮೀಪ ಹೋಗೋದಿಲ್ಲ, ನೇರವಾಗಿನ ಅವ್ರಿಗೂ ತರಾಟೆ ತೊಗೋದು. ಅದು ನನ್ನ ಸ್ವಭಾವ. ಮತ್ತು ಯಡಿಯೂರಪ್ಪನವ್ರಿಗೆ ನನ್ನ ಭಯ. ಹೌದಾ ಸರ್? ಎಲ್ಲಿ ಯಡಿಯೂರಪ್ಪ 96ದಿಂದಲೇ ನನ್ನ ಭಯ ಪ್ರಾರಂಭ ಆಗಿದೆ. ಅವ್ರು ಭಾಳ ಮುಂದಾಲೋಚನೆ ನಾಯಕರು. ಅವರು ಮುಂದೆ ತನ್ನ ಮಗ ನನ್ನ ನಂತರನೇ ಉತ್ತರಾಧಿಕಾರಿ ಆಗಬೇಕು ಅನ್ನೋಂಥ ಅವತ್ತಿನಿಂದಲೂ ಯಾರೇ BJPಯಲ್ಲಿ ಬೆಳೀತಿದ್ರೆ ಅವ್ರನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಅವರು ಭಾಳ, ಅದರಲ್ಲಿ ಭಾಳ ಬುದ್ಧಿವಂತರು ಅವರು. ಹಂಗಾರೆ ಅವ್ರ ಗಾಳಕ್ಕೆ ನೀವು ಸಿಗಾಕೊಂಡ್ರಾ? ನಾ ಸಿಕ್ಕ ಹಾಕೊಳ್ಳಿಲ್ಲ, ಅದಕ್ಕೇ ಅವ್ರು 3 ಬಾರಿ ನಾನು ಉಚ್ಚಾಟನೆ ಮಾಡಿದ್ರು. 3 ಸಲನೂ ಮಾಡಿದ್ರು ಸಹಿತ ಮತ್ತು ವಾಪಸ್ಸು ಅವ್ರು ಹೇಳ್ತಾರೆ ನಾ ತೊಗೊಂಡು ಬಂದೆ, ಅವ್ರು ತೊಗೊಂಡು ಬಂದಿಲ್ಲ. ಯಡಿಯೂರಪ್ಪ ಅವ್ರು ಕಾಲು ಇಟ್ಕೊಂಡು ಟಿಕೆಟ್ ತಗೊಂಡ್ರು ಯತ್ನಾಳು. ಕಾಲು ನಾನು ವಾಜಪೇಯಿ ಅದ್ವಾನಿಯವ್ರು ಬಿಟ್ಟರೆ BJPಯಲ್ಲಿ ಯಾರ್ದು ಕಾಲು ಹಿಡ್ದಲ್ಲ ಹೇಳ್ತಾರೆ ಅವರು. ಹಂಗೆ ಹೇಳ್ತಾರೆ. ಈಗ ನೋಡ್ರಿ ಹಂಗೆ ಹೇಳ್ತಾರೆ ಅವರು. BJPಗೆ ಯಡಿಯೂರಪ್ಪನೇ ತೊಗೊಂಡು ಬಂದಾರ ಅಂತೇಳಿ. ಯಡಿಯೂರಪ್ಪನೇ BJP ನಾ ತಂದವ. ಯಡಿಯೂರಪ್ಪ KJP ಮಾಡಿ ವಾಪಸ್ ಬನ್ನಿ BJP ಎಲ್ಲ ದಿವಾಳಿಯಾಗಿ ಹೋಗಿದ್ರು, ಹತಾಶ ಕೂತಿದ್ರು. ಅವಾಗ ಅರುಣ್ ಜೇಟ್ಲಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಇದ್ದರು. ಅರುಣ್ ಜೇಟ್ಲಿ ಅವ್ರು ನನ್ನ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಇದೇ ಯಡಿಯೂರಪ್ಪ ಅವ್ರಿಗೆ BJPಗೆ ತೊಗೊಂಡು ಬರ್ರಿ ಅಂತ ಹೇಳಿದವನೇ ನಾನೇನು. ನಾನು MLC ಆದಮೇಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿರತ್ತೆ ಹೇಳಿದವ. ಯಾವ ಈಗ ಅವ್ರ ಹಿಂದಿರುವಂಥ ಚೇಲಗಳೇನದಲ್ಲ ಯಡಿಯೂರಪ್ಪ ಅವ್ರು ಯಾರೂ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗುತ್ತೆ ಯಾರೂ ಹೇಳಿದವ್ರಲ್ಲ. ಅವ್ರು ಡಬಲ್ ಗೇಮ್ ಮಾಡ್ತಿದ್ರು. ಯಡಿಯೂರಪ್ಪ ಮುಂದೆ ಮಾತಾಡ್ತಿದ್ರು, ಹಿಂದೆ ಹೋಗಿ ಬೇರೆ ನಾನು ನೇರವಾಗಿ ಅವ್ರ ಮುಂದೆ ಅದನ್ನೇ ಹೇಳ್ತಿದ್ದೆ. ಅದು ಯಡಿಯೂರಪ್ಪನವ್ರು ನಮ್ಮಂಥವ್ರು ಅವರಿಗೆ, ಯಾಕಂದರೆ ನಾನು ಹೇಳಿದ್ದು ಯಡಿಯೂರಪ್ಪಗೆ ಮೊನ್ನೆದ್ದು ನಿಮ್ಮ ಕುಟುಂಬದ ಹಸ್ತಕ್ಷೇಪ ಆಗಬಾರ್ದು. ನಾನು ಯಾಕಂದ್ರೆ ಕೋರ್ ಕಮಿಟಿ ಮೆಂಬರ್ ಇದ್ದೆ. ಅವತ್ತು ನೇರವಾಗಿ ಅನಂತಕುಮಾರ್ ಇದ್ದರು, ಯಡಿಯೂರಪ್ಪ ಇದ್ರಲ್ಲ. ಮತ್ತು ನಿಮ್ಮ ಮಗನ ಭಾಳ ಅತಿಯಾಗಿ ರಾಜಕೀಯ ಒಳಗೆ ಸರ್ಕಾರಿ ವ್ಯವಸ್ಥೆದಾಗ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ ನೇರವಾಗಿ ನಾವು ಒಬ್ಬನೇ ಹೇಳ್ದವ. ಅದಕ್ಕೇ ಯಡಿಯೂರಪ್ಪ ಅವರಿಗೆ ಅವ್ರ ಮಗ್ಗು ಅದೇ ಸಿಟ್ಟು.